ಹೇಳ್ಕೊಂಡಿದ್ದೆ ಒಂದು, ಅಲ್ಲಿ ಆಗಿರೋದೇ ಒಂದಾಯ್ತು. ಹೆಂಗ ನನಗೆ ಸೊಸೆ ಬಂದು ಮನೆಗೆ ಇಂಜಿನಿಯರ್ ಸೀಟ್ ಸಿಗಲಿ ಅಂತ ಬಂದಿದ್ದೆ. ಫಸ್ಟ್ನೇ ಸತಿ ಬಂದಾಗಲೇ ನಮ್ಮ ಮಗಳಿಗೆ ಇಂಜಿನಿಯರಿಂಗ್ ಸೀಟು ಬೆಂಗಳೂರಲ್ಲಿ ಸಪ್ತಗಿರಿಯಲ್ಲಿ ಸಿಕ್ತು. ಇವಾಗ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಒಳಗಡೆ ಇದ್ದೀನಿ. ಎಲ್ಲ ಸುತ್ತಲೂ ಜನ ಇದ್ದಾರೆ. ಒಂದ್ ಕಡೆ ಹೋದ್ರೆ ಏನಪ್ಪಾ ಅಂತಂದ್ರೆ ಬಸಪ್ಪನವರ ಒಂದು ತೀರ್ಥ ಸ್ನಾನ ಆಗಿರ್ಬೋದು, ಇನ್ನೊಂದ್ ಕಡೆ ಹೋದ್ರೆ ಏನಪ್ಪಾ ಅಂತಂದ್ರೆ ಬಸಪ್ಪನವರ ಒಂದು ಅಂದ್ರೆ ನಮ್ಗೆ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಅವ್ರು ನಮ್ಮನ್ನ ದಾಟೋದಾಗಿರ್ಬೋದು. ಸೊ ಇನ್ನೊಂದ್ ಕಡೆ ಹೋದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿ ಚಾಮುಂಡೇಶ್ವರಿಯ ಒಂದು ಮೂರ್ತಿಯ ಒಂದು ಇದಿದೆ. ನೆಕ್ಸ್ಟ್ ಈ ಕಡೆ ಬಂದ್ರೆ ಚಾಮುಂಡೇಶ್ವರಿ ಒಂದು ದೊಡ್ಡ ಮೂರ್ತಿ ಕಾಣಿಸ್ತಿರ್ಬೋದು. ಪ್ರತಿಯೊಬ್ಬರಿಗೂ ಇಲ್ಲಿನ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಎಲ್ಲೆಲ್ಲಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಇಲ್ಲಿಗೆ ಬಂದಿದ್ದಾರೆ, ಅವರ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಅಂತ. ಸೊ ನಿಮ್ಗೆ ಒಬ್ಬೊಬ್ಬರದು ಮಾತಾಡಿ ತಿಳಿಸ್ತೀನಿ. ನಾನು ಹೇಳಿದ್ರೆ ನಿಮ್ಗೆ ಸುಳ್ಳು ಅಂತ ಅನ್ಸ್ಬೋದು. ಸೊ ಜನರ ಒಂದು ಒಪಿನಿಯನ್ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ನೇನಕ್ಕೆ ತಡ, ಅವರ ಒಂದು ಮಾತಾಡ್ಸೋಣ, ಬನ್ನಿ ಹೋಗೋಣ. ಬಂದಿರೋದು ಕೆಜಿ ಕೊಪ್ಪಲು. ನಾನು 9 ಕಾಯಿ ಕಟ್ಟಿದ್ದೀನಿ, 9 ಹಾರ. ಪರವಾಗಿಲ್ಲ, ಸ್ವಲ್ಪ ನಮಗೊಂದು ಸ್ವಲ್ಪ ಒಳ್ಳೇದಾಯ್ತು. ನಾನು ಹೇಳ್ಕೊಂಡಿದ್ದೆ ಒಂದು, ಅಲ್ಲಿ ಆಗಿರೋದೇ ಒಂದಾಯ್ತು. ಹೆಂಗ ನನಗೆ ಸೊಸೆ ಬಂದು ಮನೆಗೆ ಅಷ್ಟೇ. ನಾವು ಅರ್ಕೆ ಕಟ್ಟಿದ್ದು ಮನೆಗೆ ಅಂತ ಕಟ್ಟಿದೆ. ಮನೆ ಮಾಡೋಕ್ಕಾಗಲಿಲ್ಲ, ಸೊಸೆ ಬಂದ್ಲು ಅಷ್ಟೇ. ಮಗ ಮದುವೆ ಮಾಡ್ಕೊ ಬಂದ, ಲವ್ ಮ್ಯಾರೇಜ್ ಮಾಡ್ಕೊಂಡು ಅಷ್ಟೇ. ಒಳ್ಳೇದಾಯ್ತು, ಎಲ್ಲ ಒಳ್ಳೇದಾಯ್ತು. ಇವಾಗ ನಮ್ಮ ಫ್ರೆಂಡ್ಗಳು ಬರ್ತೀನಿ ಅಂದ್ರೆ ಅವ್ರನ್ನ ಕರ್ಕೊ ಬಂದಿದ್ದೀನಿ. ನಾನು 9 ವಾರ ಬಂದು ಕಾಯಿ ಕಟ್ಟಿದ್ದೀನಿ. ಪರವಾಗಿಲ್ಲ, ನಮ್ಗೆ ಸ್ವಲ್ಪ ಸಮಾಧಾನ ಆಯ್ತು. ನನಗೂ ದೊಡ್ಡ ಮಗ ತೀರೋದ 10 ತಿಂಗಳಾಗಿತ್ತು. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಸಮಾಧಾನ ಆಗಿದೆ ನನಗೆ. ಆರಾಮ ಆಗ್ಯದ, ಒಂದು ಸ್ವಲ್ಪ ಉತ್ತಮ. ಆರಾಮಾಗದ, ಏನೂ ಆಗಿಲ್ಲ. ನಮ್ಮ ಯಜಮಾನ್ರು ಸ್ವಲ್ಪ ಹೇಳೋದು ಮಾತು ಕೇಳ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಕೇಳ್ತಾ ಇದ್ದಾರೆ. ನಮ್ಗೆ ಒಳ್ಳೇದಾಗೈತೆ, ಅದಕ್ಕೆ ಬರ್ತಾ ಇದ್ದೀವಿ. ಇದಕ್ಕೆ 4ನೇ ಸಲ. ಅಂದರೆ ಮನೆಲ್ಲ ಸಣ್ಣ ಪುಟ್ಟದ್ದು ಇರ್ತದಲ್ಲ, ಅದು ಕೇಳ್ತಿರ್ಲಿಲ್ಲ. ಈಗ ಬಂದಮೇಲೆ ಒಳ್ಳೇದಾಗ್ತೈತೆ, ಅದಕ್ಕೆ ಬಂದಿದ್ದೀನಿ. ಇದು 4ನೇ ಸಲ ಬಂದಿದ್ದೀನಿ. ತಾಲೂಕು ಈಚಕಟ್ಟದಿಂದ ಬಂದಿದ್ದೀವಿ. ಗೌಡನಗಿರಿ ಚಾಮುಂಡೇಶ್ವರಿ ನಮಗೆ ನಮ್ಮ ಮಗಳಿಗೆ ಇಂಜಿನಿಯರ್ ಸೀಟ್ ಸಿಗಲಿ ಅಂತ ಬಂದಿದ್ದೆ. ಫಸ್ಟ್ನೇ ಸತಿ ಬಂದಾಗಲೇ ನಮ್ಮ ಮಗಳಿಗೆ ಇಂಜಿನಿಯರಿಂಗ್ ಸೀಟು ಬೆಂಗಳೂರಲ್ಲಿ ಸಪ್ತಗಿರಿಯಲ್ಲಿ ಸಿಕ್ತು. ಈಗ 5ನೇ ಸತಿ ಬಂದಿದ್ದೀವಿ. ನಮಗೆ ಒಳ್ಳೇದಾಗಿತ್ತು. ಮಾತಾ ನಮ್ಮ ಒಂದು ಚಾಮುಂಡೇಶ್ವರಿಯಿಂದ. ಏನು ಸರ್? ತೆಂಗಿನಕಾಯಿ 5 ವಾರ ಕಟ್ಟಿದ್ವಿ ಸರ್. ಇವಾಗ ಅಕ್ಕಿ ಪಾಕೆಟ್ ಕೊಡಿಸ್ಬೇಕು ಅನುದಾನಕ್ಕೆ ಅಂತ ಅಂದ್ಕೊಂಡು ಹೋಗಿದ್ದೆ. ಇವಾಗ ಕೊಡಿಸಿ ಹೋಗ್ತೀನಿ ಸರ್. ಹ್ಞೂ ಸರ್, ನಾನು 3 ಅಂದ್ಕೊಂಡಿದ್ದೆ. ನಾನು 3 ಕೆಲಸನೂ ಆಗಿದೆ ಸರ್. ಬೇರೆದು ದುಡ್ಡು ಕೊಡ್ಬೇಕಾಯ್ತು ಸರ್, ಯಾರೋ ಕೊಟ್ಟಿದ್ದಿಲ್ಲ ಭಾಳ ದಿನದಿಂದ. ಅದನ್ನ ಅಂದ್ಕೊಂಡಿದ್ವಿ, ಅವರು ಕೊಟ್ಟೋದ್ರು. ಮತ್ತು ನಮ್ಮ ಮಗಳಿಗೆ ಇಂಜಿನಿಯರಿಂಗ್ ಸೀಟ್ ಸಿಗಲಿ ಅಂದ್ಕೊಂಡಿದ್ವಿ. ನಮ್ಮ ಮಗನಿಗೂ ಸಮೇತ ಡಿಪ್ಲೊಮಾ ಕಾಲೇಜು ಸೀಟ್ ಸಿಕ್ತು. ಒಳ್ಳೇದಾಗಿತ್ತು ಸರ್. 3 ಸತಿ ಬಂದಿತ್ತು. ಎಲ್ಲರೂ ಬರಲಿ ಅಂತ ಹಾರೈಸ್ತೇನೆ ಸರ್. ಎಲ್ಲರಿಗೂ ಒಳ್ಳೇದು ಮಾಡಲಿ ಚಾಮುಂಡೇಶ್ವರಿ. ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ಕೇಳ್ಕೊಂಡ್ಲಿ ಭಕ್ತಿಯಿಂದ. ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್. ಥ್ಯಾಂಕ್ ಯು ಸರ್. ಕರಿಯಮ್ಮ ಸರ್. ಹಾಂ, ನಮಸ್ಕಾರ. ನಾನಿಲ್ಲಿ ಗೌಡಿಗೆರೆ ಅಮ್ಮನ ದೇವಸ್ಥಾನದಲ್ಲಿದ್ದೀನಿ. ಅಲ್ಲಿ ಇದು ವಿಶೇಷ ಅಂದರೆ ಈಗ ಹೊಸದಾಗಿ ಗುರುಗಳು ಗುಹೆದು ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಅಲ್ಲಿ ಎಲ್ಲ ಥರದ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಮೂರ್ತಿಗಳನ್ನು. ಮೊದಲನೇದಾಗಿ ನಾವು ಎಂಟ್ರೆನ್ಸಿಗೆ ಹೋದಾಗ ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಗುರುಗಳು. ಮೊದಲನೇದಾಗಿ 8 ಜನ ಕವಿಗಳದ್ದ ಸ್ಥಾಪನೆ ಮಾಡಿದ್ದಾರೆ. ಹರಿಹರೇಶ್ವರ ಹಿಂದಿದ್ದಂತಹ ಎಲ್ಲ ಕವಿಗಳದ್ದು ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನಂತರ ಮತ್ತೆ ಇದ್ದಂಥ ಸ್ವಾಮೀಜಿಗಳು, ಸಪ್ತ ಋಷಿಗಳು, ಮತ್ತು ಹಳ್ಳಿ ಸೊಗಡು, ಮತ್ತು ನಮ್ಮ ಸಂಸ್ಕೃತಿ ಏನಿದೆ, ಆಮೇಲೆ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇದೆ, ಸ್ವತಂತ್ರ ಹೋರಾಟ ಮಾಡಿದವ್ರ ಬಗ್ಗೆ ಇದೆ, ಸರ್ವಜ್ಞನ ಬಗ್ಗೆ ಇದೆ, ಆಮೇಲೆ ಬಸವಣ್ಣನವರು ನಡೆಸಿದಂಥ ಮೊಟ್ಟ ಮೊದಲನೇ ಅನುಭವ ಮಂಟಪದ ಬಗ್ಗೆ ಕಾನ್ಸೆಪ್ಟ್ ಮಾಡಿದ್ದಾರೆ, ಸೈನ್ಸ್ ಬಗ್ಗೆ ಮಾಡಿದ್ದಾರೆ, ಚಂದ್ರಯಾನದ ಬಗ್ಗೆ ಮಾಡಿದ್ದಾರೆ. ಹೀಗೆ ಈ ಪ್ರತಿಯೊಂದನ್ನು ಹಂತ ಹಂತವಾಗಿ ಮಾಡಿದ್ದಾರೆ. ನಮ್ಮ ಕಾನ್ಸೆಪ್ಟೇ ಗೊತ್ತಿಲ್ಲ. ಆಮೇಲೆ ಹಳ್ಳಿ ಸೊಗಡು ಮಾಡಿದ್ದಾರೆ. ಈಗಿನ ಮಕ್ಕಳು ನೋಡೇ ಇಲ್ಲ ಕಮ್ಮಾರ ಯಾರು, ಚಮ್ಮಾರ ಯಾರು, ಆಮೇಲೆ ಮಿಠಾಯಿ ಮಾರ್ತಿದ್ದವ್ರು ಹೆಂಗೆ, ಹಾಲು ಹೆಂಗೆ ಕರಿತಿದ್ರು, ಹತ್ತಿ ಹೆಂಗೆ ಹಾಕ್ತಿದ್ರು, ಇದು ಎಲ್ಲದನ್ನು ಒಟ್ಟುಗೂಡಿಸಿ ಗುರುಗಳು ಒಂದು ಕಡೆ ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಮಕ್ಕಳು ನೋಡಿದ್ರಂತೂ, ಈಗಿನ ಮಕ್ಕಳು ಅದನ್ನ ನೋಡಿದರೆ ಹಿಂದಿನ ಜೀವನ ಹೆಂಗಿತ್ತು ಅನ್ನೋದನ್ನು ತಿಳ್ಕೊಳಕ್ಕೆ ಭಾಳ ಒಳ್ಳೆಯ ಒಂದು ಸ್ಥಳ ಇದು. ಆದರೆ ಒಂದು ವಿನಂತಿ, ಬಂದವ್ರು ಯಾರು ಅದನ್ನ ಉಳಿಸ್ಕೊಂಡು ಹೋಗ್ರಿ, ಏನು ಮುಟ್ಟದನೆ ಹಾಳು ಮಾಡ್ದನೆ ನೆಕ್ಸ್ಟ್ ಮುಂದಿನ ಸಂತತಿಗೆ, ಮುಂದಿನ ಜನಗಳು ಉಳಿಸ್ಕೊಂಡು ಹೋಗಂಗೆ ಅವರು ಇದನ್ನ ನೋಡಲಿ. ಈಗಿನವ್ರು ನೋಡಿ ಮುಂದಿನವ್ರಿಗೂ ನೋಡೋಕೆ ಅವಕಾಶ ಮಾಡಿ ಅದನ್ನ ಹಾಳು ಮಾಡ್ದಂಗೆ ನೋಡ್ಕೊಂಡು ಹೋಗ್ರಿ ಅಂತ ಕೇಳ್ತೀನಿ. ಮತ್ತು ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ನಾನು ಭಾಳ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇದು ನಮಗೋಸ್ಕರ ಮಾಡಿದ್ದಾರೆ, ಅವ್ರಿಗೋಸ್ಕರ ಅಲ್ಲ. ಈ ಥರ ತಮ್ಮದಿಗೆ ಏನೂ ಮಾಡ್ದಾನೆ
ಸ್ವಾರ್ಥಕ್ಕೆ ಏನು ಇಟ್ಕೊಂಡನೆ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗ್ರಿ, ಬೆಳೆಸ್ಕೊಂಡು ಹೋಗ್ರಿ, ಆ ಇದಕ್ಕೆ ಒಂದು ಬೆಲೆ ಕೊಡ್ರಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನೋಡ್ತಾ ಇರ್ಬೋದು ಶ್ರೀ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ಒಂದು ಮ್ಯೂಸಿಯಂನ ಭಕ್ತರ ಅನುಕೂಲಕ್ಕೋಸ್ಕರ ಮಾಡಿರೋದು. ಏನಪ್ಪ ಅಂತಂದರೆ ಇದು ನನ್ನ ಉದ್ದೇಶ ಇರೋದಂಥದ್ದು, ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ಮಗು ಬಂದರೆ ಆ ಮಗು ಧಾರ್ಮಿಕ ಕ್ಷೇತ್ರದಲ್ಲಿ ಒಂಥರಳೆ ಹೋಗ್ಬಾರ್ದು, ಅದು ಶೈಕ್ಷಣಿಕವಾಗಿ ಏನಾರು ಒಂದು ಅನುಭವ ಇರಬೇಕು ಅಂತ ಒಂದು ಅನಿಸಿಕೆ. ಯಾಕೆಂದರೆ ನಂದು SSLC ಫೇಲಾಗಿ ಮುಂದಿನ ಮಕ್ಕಳುಗಳಿಗೆ ಅನುಕೂಲ ಆಗಬೇಕು ಅಂತ ನಾನು ಭಾಳ ಒಂದು ಆಸೆ ಪಟ್ಟಿರೋಂಥ ವ್ಯಕ್ತಿ. ಆ ಉದ್ದೇಶದಿಂದ ಇವತ್ತು ಈ ಮ್ಯೂಸಿಯಂನ ನಿರ್ಮಾಣ ಮಾಡಿರೋಂಥದ್ದು. ನನಗೆ ಗೊತ್ತಿದ್ದಂಗೆ ಒಬ್ಬ ಮಗು ಈ ಕ್ಷೇತ್ರಕ್ಕೆ ಬಂದರೆ, ಧಾರ್ಮಿಕವಾಗಿ ಕ್ಷೇತ್ರಕ್ಕೆ ಬಂದರೆ ಶೈಕ್ಷಣಿಕವಾಗಿ ಒಂದು 10ರಿಂದ 20 ಮಾರ್ಕ್ಸು ಸಿಗ್ತದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ LKG UKG ತಂದು ಹಿಡಿದು IAS ಏನು UPSC ಎಕ್ಸಾಮ್ ಬರಿತೀನಿ ಅಂದ್ಕೊಂಡು ಹೋಗ್ತಾರೋ ಅಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಅನುಕೂಲ ಇದೆ. ಬಂದು ನೋಡಿ ನಿಮ್ಮ ಅನುಭವ ಅನಿಸಿಕೆ ಹೇಳಿ. ಯಾಕೆಂದರೆ ನಾವು ಅಲ್ಲೇ ಟ್ರಯಲ್ ಮಾಡ್ತೀವಿ. ಕಳೆದಂಥ ಬುಧವಾರದಿಂದ ನಾವು ಟ್ರಯಲ್ ಮಾಡುತ್ತವಿಂದ ಸುಮಾರು ಒಂದು 10,000 ಜನ ವೀಕ್ಷಣೆ ಮಾಡೋರು ಆಲ್ರೆಡಿ. ಅದು ನಮ್ಮ ಹತ್ರ ಲೆಕ್ಕ ಐತೆ. ಕಳೆದ ಬುಧವಾರದಿಂದ ಇವತ್ತವರೆಗೂ ಭಾನುವಾರದಿಂದ 10,000 ಜನ ವೀಕ್ಷಣೆ ಮಾಡೋರೆ. ಅವ್ರು ಪ್ರತಿಯೊಬ್ಬರು ಹೇಳೋದು ಒಂದೇ, ಚೆನ್ನಾಗದೆ ಅಂತ. ಅದನ್ನು ಟ್ರಯಲ್ ಮಾಡಿರೋ ಉದ್ದೇಶ ಏನು ಅಂದರೆ, ಒಳಗಡೆ ಉಸಿರಾಟಕ್ಕೆ ತೊಂದರೆ ಆಗ್ತದೋ ಆಗಲ್ವೋ, ಮತ್ತು ಅಗ್ನಿಯ ಒಳಗಡಕ್ಕೆ ನಾವೇನೆಲ್ಲ ವ್ಯವಸ್ಥೆ ಮಾಡ್ಕೋಬೋದು, ಇನ್ನೂ ಏನೆಲ್ಲ ಭಕ್ತಾದಿಗಳು ನಮಗೆ ಸಜೆಷನ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಮಾಡಿರೋದೇನಪ್ಪ ಅಂದರೆ 1947ರಿಂದ ಹಿಂದೆ ನಮ್ಮ ದೇಶಕ್ಕೆ ಯಾರು ತಮ್ಮ ಬಲಿದಾನ ಆಗಿದ್ರು, ಅಂದರೆ ಸ್ವತಂತ್ರ ಪೂರ್ವ ಬಲಿದಾನ ಆಗಿದ್ರು ಅಂಥವ್ರದ್ದು ಮಾತ್ರ. ಸ್ವತಂತ್ರ ನಂತರ 4 ಜನ ಸ್ವಾಮೀಜಿಗಳು, ಸಿದ್ಧಗಂಗಾ ಶ್ರೀಗಳು, ಚುಂಚನಗಿರಿ ಶ್ರೀಗಳು, ಬಾಗಲಕೋಟೆ ಇದು ಪುಟ್ಟರಾಜ ಗವಾಯಿತ್ಗಳು ಮತ್ತು ಸಿದ್ದೇಶ್ವರ ಶ್ರೀಗಳು, 4 ಜನ ಶ್ರೀಗಳನ್ನ ಮಾತ್ರ ಅಲ್ಲಿ ಮಾಡಿರುವಂಥದ್ದು. ಈಗಿನ ಸಮಾಜದ 4 ಜನ ಧಾರ್ಮಿಕವಾದಂಥ ಸ್ವಾಮೀಜಿಗಳನ್ನ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿ ಸಮಾಜನೂ ಇದೆ, ವಿಜ್ಞಾನನೂ ಇದೆ, ಗಣಿತನೂ ಇದೆ, 3ಕ್ಕೂ ಸಂಬಂಧಪಟ್ಟಂಥ, ಮತ್ತು ಕನ್ನಡನೂ ಇದೆ, 4ಕ್ಕೂ ಸಂಬಂಧಪಟ್ಟಂಥ ವಿಚಾರಗಳು ಅಕ್ಟೋಬರ್ 12ನೇ ತಾರೀಕಿನಿಂದ ಅಧಿಕೃತವಾಗಿ ಚಾಲನೆ ಮಾಡ್ತೀವಿ. ಮತ್ತು ಈ ಹಿಂದೆಗಡೆ ಇನ್ನೊಂದೇನಪ್ಪ ಅಂದರೆ ಒಂದು ಗ್ರಂಥಾಲಯ ಮಾಡ್ತೀವಿ, ಜ್ಞಾನ ಭಂಡಾರ ಅಂತ ಅದಕ್ಕೆ ಹೆಸರು. ಯಾಕೆಂದರೆ ಈ ವಿದ್ಯೆ ಬಹಳ ಯಥೇಚ್ಛವಾಗಿರುವಂಥದ್ದು. ಯಾವುದೋ ಒಬ್ಬ UPSC ಎಕ್ಸಾಮ್ ಬರೀಬೇಕು ಅಂತ ಒಬ್ಬ ಮಗು ಬಂದರೆ, ಒಬ್ಬ ವ್ಯಕ್ತಿ ಬಂದರೆ, ಆ ವ್ಯಕ್ತಿಗೆ ಅದು ಗೊತ್ತಾಗಬೇಕದು. ನನಗೆ ಇಲ್ಲೊಂದು ಬುಕ್ ಸಿಗ್ತದೆ, ನಾನು ಓದ್ಕೋಬೇಕು, ಫ್ರೀಯಾಗಿ ನನಗೆಲ್ಲ ಕೊಡ್ತಾರೆ ಅಂತ. ಯಾಕೆಂದರೆ ಇಲ್ಲಿ ಊಟದ ವ್ಯವಸ್ಥೆ ಐತೆ, ದಾಸೋಹದ ವ್ಯವಸ್ಥೆ ಐತೆ. ಅವ್ರಿಗೆ ಏನೇ ಒಂದು ವ್ಯವಸ್ಥೆ ಬೇಕಾದ್ರೆ ನಾವೇ ಕೊಟ್ಟು ಇಲ್ಲಿ ಬುಕ್ಸು ಹೊರಗಡೆ ಕೊಡಲ್ಲ, ಇಲ್ಲೇ ಕುಂತ್ಕೊಂಡು ಇಲ್ಲೇ ಓದ್ಬಿಟ್ಟು ಹೋಗಬೇಕು, ಆ ರೀತಿ ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ಗುರುಗಳೇ, ಹೊರಗಡೆ ಮ್ಯೂಸಿಯಮಲ್ಲಿ ಮಕ್ಕಳಿಗೆ ರಿಯಾಯಿತಿ ಇದೆಯಾ ಅಥವಾ ಉಚಿತ ಇದೆಯಾ? ಗೌರ್ಮೆಂಟ್ ಶಾಲೆ ಮಕ್ಕಳುಗಳಿಗೆ ಪರಿಪೂರ್ಣವಾಗಿ ಉಚಿತ ವ್ಯವಸ್ಥೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ವಿ. ಗೌರ್ಮೆಂಟ್ ಶಾಲೆ ಮಕ್ಕಳುಗಳಿಗೆ ಉಚಿತ ಮಾಡಬೇಕು ಅಂತ. ಯಾಕೆಂದರೆ ಗೌರ್ಮೆಂಟ್ ಸ್ಕೂಲ್ಗಳು ಎಷ್ಟೋ ನಶಿಸಿ ಹೋಗ್ತವೆ. ಅದರಿಂದ ನಮ್ಮ ಕಡೆಯಿಂದ, ನಮ್ಮ ಕ್ಷೇತ್ರದ ವತಿಯಿಂದ ಗೌರ್ಮೆಂಟ್ ಸ್ಕೂಲ್ ಉಳಿಸಲಿಕ್ಕೆ ನಮ್ಮದು ಅಭಿಯಾನ, ಅದೊಂದು ಉದ್ದೇಶ. ದೊಡ್ಡವ್ರಿಗೆ ಏನಾದರೂ ರೇಟ್ ಫಿಕ್ಸ್ ಮಾಡ್ತೀವಿ? ಇನ್ನೂ ಏನು ಫಿಕ್ಸ್ ಮಾಡಿಲ್ಲ, ಅದು ಮುಂದಿನ ದಿನ ನೋಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಇಲ್ಲಿ ಒಳಗಡೆ ಮತ್ತೆ ಲಕ್ಷಾಂತರ ಜನಕ್ಕೆ ವಿದ್ಯೆ ಕೊಟ್ಟಂಥವ್ರು. ಆಮೇಲೆ 3ನೇದಾಗಿ ಶಿವಕುಮಾರ ಸ್ವಾಮಿಗಳು ಜೋಳಿಗೆ ಒಡ್ಡಿ ಭಿಕ್ಷೆ ಬೇಡಿ ಮಠ ಕಟ್ಟಿ ತ್ರಿವಿಧ ದಾಸೋಹಿಗಳಾಗಿ ವಿದ್ಯಾದಾನ ಮತ್ತು ಅನ್ನದಾನ ಮತ್ತು ಸಮಾಜದ ಒಳಿತಿಗಾಗಿ ತಮ್ಮ ಜೀವನನೇ ಮುಡುಪಾಗಿಟ್ಟಂಥವ್ರು. ಮತ್ತು ಶತಾಯುಷಿಗಳಾದರು, ಅವರೊಬ್ಬರು ಆದರ್ಶ ಆಗಬೇಕು. ಆಮೇಲೆ ಸಿದ್ದೇಶ್ವರ ಸ್ವಾಮಿಗಳೆಲ್ಲರಿಗೂ ಗೊತ್ತಿದೆ, ಜೋಬಿಲ್ದನೆ ಒಂದು ಅಂಗಿ ಇಕ್ಕೊಂಡು 2 ಅಂಗಿ ಮಡಿಕೊಂಡು ಹೆಂಗೆ ಜೀವನ ಸಾಕ್ಬೋದು ಅಂತ ತೋರಿಸ್ಬೇಕು ಅಂತ ಮಾಡಿದಂಥವ್ರು. ಈಗಿನ ಮಕ್ಕಳುಗಳಿಗೆ ಇವು 4 ಜನ ಸ್ವಾಮೀಜಿಗಳು ದಾರಿದೀಪ ಆಗಬೇಕು. ಮತ್ತು ಈಗಿನ ಇತರರಿಗೆ ಇವು